ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಕ್ಕೆ ನಿಲ್ಲಬಹುದು ಈ ವರ್ಷ ಅನ್ನೋದನ್ನು ತಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಸಾಮಾನ್ಯ ವರ್ಗದ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಅಂದರೆ 2025ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದಂತಹ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ಅವರು ಎಷ್ಟು ಅಂಕಕ್ಕೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ತಮಗೆ ತಿಳಿಸಿಕೊಟ್ಟಿದ್ದೆ. ಅದೇ ರೀತಿ ಆ ವರ್ಷ ಪ್ರಶ್ನೆ ಪತ್ರಿಕೆಯನ್ನು ಬಹಳಷ್ಟು ಸರಳವಾಗಿತ್ತು ಮತ್ತು ಕಟ್ ಆಫ್ ಮಾರ್ಕ್ಸು ಸಾಕಷ್ಟು ಹೆಚ್ಚಿಗೆ ಅಂಕಗಳಿಗೆ ನಿಂತಿತ್ತು ಆವಾಗ. ಆದರೆ ಈ ವರ್ಷ ಹಾಗಿಲ್ಲ. ಈ ವರ್ಷದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಜಟಿಲತೆ ಅಥವಾ ಕಠಿಣತೆಯಿಂದ ಕೂಡಿತ್ತು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಇಲ್ಲಿ 7ರಿಂದ 8 ಅಂಕಗಳು ಇಲ್ಲಿ ಸ್ವಲ್ಪ ಕಷ್ಟ ಇದ್ದು ಅಂತ ಹೇಳ್ಬೋದು. ಶಿಕ್ಷಕರಿಗೂ ಪ್ರಶ್ನೆಗಳು ಸರಳವಾಗಿದ್ದು, ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಇವು ಸಾಕಷ್ಟು ಟಫ್ ಆಗಿದ್ದು ಅಂತಲೇ ಹೇಳ್ಬೋದು ಈ ವರ್ಷ. ಯಾಕಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಆದರೆ ಸೀಟುಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿರುವುದಿಲ್ಲ ಅಥವಾ ಶಾಲೆಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವುದಿಲ್ಲ. ಆದ್ದರಿಂದ ಇಲ್ಲಿ ಅತಿ ಹೆಚ್ಚು ಇಲ್ಲಿ ಸ್ವಲ್ಪ ಈ ವರ್ಷ ಕಠಿಣತೆಯಿಂದ ಕೂಡಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಯಾವ ರೀತಿಯಾದಂಥ ಡಿಫರೆನ್ಸ್ ಇದೆ, ಕಟ್ ಆಫ್ ಮಾರ್ಕ್ಸ್ ಯಾವ ರೀತಿ ನಿಲ್ಬೋದು ಅನ್ನೋದನ್ನು ತಮಗೆ ಓವರಾಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಎಲ್ಲ ಜಿಲ್ಲೆಗಳದ್ದು ಇಲ್ಲಿ ಸಪ್ರೇಟ್ ಆದಂಥ ಕಟ್ ಆಫ್ ಮಾರ್ಕ್ಸ್ಗಳು ಇರುತ್ತವೆ. ಆದರೆ ನಾನು ತಮಗೆ ಇಲ್ಲಿ ಓವರಾಲ್ ಆಗಿ ಒಂದು ಹಂತದಿಂದ ಅಂದರೆ ಎಲ್ಲರಿಗೂ ಇಲ್ಲಿ ಎಲ್ಲ ಜಿಲ್ಲೆಗಳ ಒಂದು ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡಿದಾಗ ಈ ರೀತಿಯಾದಂತಹ ಈ ವರ್ಷ ಇಷ್ಟು ಕಟ್ ಆಫ್ ಮಾರ್ಕ್ಸ್ ನಿಲ್ಬೋದು OBC ವಸತಿ ಶಾಲೆದು ಅನ್ನೋದನ್ನು ತಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ 2025-26ನೇ ಸಾಲಿನಲ್ಲಿ OBC ವಸತಿ ಶಾಲೆ ಕಟ್ ಆಫ್ ಮಾರ್ಕ್ಸ್ ಮತ್ತು ಈ ವರ್ಷ ಎಷ್ಟಕ್ಕೆ ನಿಲ್ಬೋದು. ಇಲ್ಲಿ ನೋಡ್ರಿ, OBC ವಸತಿ ಶಾಲೆಯಲ್ಲಿ ಒಟ್ಟು ಎಷ್ಟು 50ರಿಂದ 60 ಸೀಟ್ಗಳಿರ್ತಾವೆ. ಆದರೆ ಅಲ್ಲಿ ಎಲ್ಲ ಇಲ್ಲಿ ಪ್ರವರ್ಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನೋಡ್ಬೋದು, ಪ್ರವರ್ಗ 1ರಲ್ಲಿ ಕಳೆದ ವರ್ಷ 74 ಅಂಕಗಳಿಗೆ ಒಬ್ಬ ವಿದ್ಯಾರ್ಥಿ ಆಯ್ಕೆ ಆಗಿದ್ದ. ಆದರೆ ಅದು ಕನಿಷ್ಠ ಅಂಕ. ಇದಕ್ಕಿಂತ ಹೆಚ್ಚು ಪಡೆದಂಥವ್ರು ಆಯ್ಕೆ ಆಗಿದ್ದಾರೆ. ಇದು ಕೆಲವೊಂದು ಜಿಲ್ಲೆಗಳಲ್ಲಿ ಇದು ಕಡಿಮೆಗೂ ನಿಂತಿರಬಹುದು. ನಾನು ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಓವರಾಲ್ ಆಗಿ ಮಾಹಿತಿ ಕ್ರೋಢೀಕರಣ ಮಾಡಿ ಈ ವಿಡಿಯೋದಲ್ಲಿ ತಮಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ಪ್ರವರ್ಗ 1ರಲ್ಲಿ 74 ಪಡೆದಂಥವರು ಈ ವರ್ಷ 60ರಿಂದ 70ಕ್ಕೆ ಆಗ್ಬೋದು. ಇದು ಫೀಮೇಲ್ ಬಾಲಕಿ. ಇನ್ನು 2Aದಲ್ಲಿ 76 ಅಂಕ ಕಳೆದ ವರ್ಷ, ಈ ವರ್ಷ 65ರಿಂದ 75, ಇದು ಕೂಡ ಫೀಮೇಲ್. ಇನ್ನು 2Aದಲ್ಲಿ ಕಳೆದ ವರ್ಷ 71 ಅಂಕವರೆಗೂ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. ಈ ವರ್ಷ 65ರಿಂದ 75 ಅಂಕಗಳು, ಇದು ಬಾಲಕ ವಿದ್ಯಾರ್ಥಿ. ಇನ್ನು 2Bಯಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಲ್ಲಿ ಕಳೆದ ವರ್ಷ 73 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 55ರಿಂದ 60 ಅಂಕಗಳು, ಇದು ಕೂಡ ಫೀಮೇಲಲ್ಲಿ. ಇನ್ನು 2Bಯಲ್ಲಿ ನೋಡ್ತಾ ಹೋದಾಗ 58 ಅಂಕಗಳನ್ನು ಪಡೆದಂಥವ್ರು ಆಯ್ಕೆಯಾಗಿದ್ದರು ಕಳೆದ ವರ್ಷ. ಈ ವರ್ಷ 55ರಿಂದ 60 ಅಂಕಗಳು, ಇದು ಕೂಡ ಇದು ಏನು ಬಾಲಕ ಸಂಬಂಧಪಟ್ಟ ಹಾಗೆ. ಇನ್ನು 3Aದಲ್ಲಿ ಕಳೆದ ವರ್ಷ 74 ಅಂಕ ಪಡೆದಂಥ ಬಾಲಕಿ ಆಯ್ಕೆಯಾಗಿದ್ದರು. ಈ ವರ್ಷ 65ರಿಂದ 75 ಅಂಕಗಳಿಗೆ ಸೀಮಿತವಾಗಬಹುದು ಅನಿಸುತ್ತೆ. ಅದೇ ರೀತಿ 3Bಯಲ್ಲಿ ನೀವು 3Aದಲ್ಲಿ ಕಳೆದ ವರ್ಷ 79 ಅಂಕ ಪಡೆದಂಥ ಬಾಲಕ ಅಭ್ಯರ್ಥಿ ಆಯ್ಕೆಯಾಗಿದ್ದ. ಈ ವರ್ಷ 70ರಿಂದ 75 ಆಗಬಹುದು. ಇನ್ನು 3Bಯಲ್ಲಿ 71 ಅಂಕಗಳು, ಆದರೆ ಈ ವರ್ಷ 65ರಿಂದ 70ಕ್ಕೆ ಆಗ್ಬೋದು. ಅದೇ ರೀತಿ ಬಾಲಕ ಹೋದ ವರ್ಷ 89 ಅಂಕಗಳನ್ನು ಪಡೆದಂಥವ್ರು ಆಯ್ಕೆಯಾಗಿದ್ದರು. ಈ ವರ್ಷ 75ರಿಂದ 80 ಅಂಕಗಳಿಗೆ ಹೋಗ್ಬೋದು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಕಳೆದ ವರ್ಷ 50 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 45ರಿಂದ 55 ಅಂಕಗಳು ಅಂತ ಹೇಳ್ಬೋದು. ಇನ್ನು ಪರಿಶಿಷ್ಟ ಜಾತಿಯಲ್ಲಿನೇ 46 ಅಂಕ ಪಡೆದಂಥ ವಿದ್ಯಾರ್ಥಿ ಆಯ್ಕೆಯಾಗಿದ್ದರು. ಇದು ಬಾಲಕ. ಈ ವರ್ಷ 45ರಿಂದ 55 ಅಂಕಗಳು. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಕಳೆದ ವರ್ಷ 66ರವರೆಗೂ ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 45ರಿಂದ 50 ಅಂಕಗಳಾಗಬಹುದು. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಬಾಲಕ ಈ ವರ್ಷ ಕಳೆದ ವರ್ಷ 71 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 45ರಿಂದ 55 ಅಂಕಗಳು. ಇನ್ನು ಇದು ಸ್ವಂತ ತಾಲೂಕು ಲೋಕಲ್ ವಿದ್ಯಾರ್ಥಿಗಳು. ಇನ್ನು ಔಟ್ ಆಫ್ ತಾಲೂಕು ಅಥವಾ ನಾನ್ ಲೋಕಲಲ್ಲಿ ನೋಡ್ತಾ ಹೋದಾಗ 2Aದಲ್ಲಿ ಕಳೆದ ವರ್ಷ 76 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಇದು ನೋಡಿ, ಇಲ್ಲಿ ಲೋಕಲ್ ನಾನ್ ಲೋಕಲ್ ಅಂದರೆ ಏನು ಅಂದರೆ, ಲೋಕಲ್ ಅಂದರೆ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳು. 75% ಸ್ಥಾನಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ, ಅಂದರೆ ಇಲ್ಲಿ 60 ಸೀಟುಗಳಿದ್ದರೆ 45 ಸೀಟುಗಳು ಸ್ಥಳೀಯ ಅಭ್ಯರ್ಥಿಗಳು ಮತ್ತು ಉಳಿದ 15 ಸೀಟುಗಳು ಔಟ್ ಆಫ್ ತಾಲೂಕಿನ ಇರ್ತಾರೆ. ಅದರಲ್ಲಿ ಮತ್ತೆ ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳು, ವಿಶೇಷ ವರ್ಗ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಇಲ್ಲಿ 2Aದಲ್ಲಿ ನೋಡ್ಬೋದು, ನಾನ್ ಲೋಕಲ್ 76 ಅಂಕಗಳು, ಈ ವರ್ಷ 70ರಿಂದ 75 ಗರಿಷ್ಠ ಆಗ್ಬೋದು. ಇನ್ನು ಅದು ಫಿಮೇಲ್ ಅಂತ ಹೇಳ್ತೀನಿ. ಇನ್ನು 2Aದಲ್ಲಿ ಬಾಲಕ 85 ಅಂಕಗಳು ಕಳೆದ ವರ್ಷ, ಈ ವರ್ಷ 70ರಿಂದ 75 ಆಗ್ಬೋದು. ಇನ್ನು 3Bಯಲ್ಲಿ ಕಳೆದ ವರ್ಷ 79 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 70ರಿಂದ 75. ಅದೇ ರೀತಿ ಬಾಲಕಿ ಕೂಡ ಸೇಮ್ ಇದೆ ಅಂತ ಹೇಳ್ಬೋದು. ಇನ್ನು ವಿಶೇಷ ವರ್ಗ ಅಂದ್ರೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ.
ಹಾಗಾದರೆ ವಿಶೇಷ ವರ್ಗದಲ್ಲಿ ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷ 59 ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 45ರಿಂದ 50 ಇದು ಬಾಲಕಿ. ಮತ್ತು ಬಾಲಕ 36 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 40ರಿಂದ 45. ಇನ್ನು 2ಎದಲ್ಲಿ ವಿಶೇಷ ವರ್ಗ 34 ಅಂಕಗಳು, ಈ ವರ್ಷ ಗರಿಷ್ಠ 35. 2ಬಿಯಲ್ಲಿ 51, ಈ ವರ್ಷ ಗರಿಷ್ಠ 40 ಅಂಕಗಳು. ಪರಿಶಿಷ್ಟ ಜಾತಿ ವಿಶೇಷ ವರ್ಗದಲ್ಲಿ ಕಳೆದ ವರ್ಷ 53 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 40ರಿಂದ 50 ಆಗಬಹುದು. ಇದು OBC ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಈ ರೀತಿಯಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೆಲವೊಂದು ತಾಲೂಕು ಆಗಿರ್ಬೋದು, ಜಿಲ್ಲೆಗಳಿಗೆ ಈ ಸಂಖ್ಯೆ ವ್ಯತ್ಯಾಸವಾಗಿದೆ. ಕಳೆದ ವರ್ಷ ಕೂಡ ನಾನು ಇಲ್ಲಿ ಓವರಾಲ್ ಆಗಿ ಒಂದು ಹಂತದ ಮಾಹಿತಿ ಅನುಸಾರ ಎಲ್ಲ ಕ್ರೋಢೀಕರಣ ಮಾಡಿ, ಎಲ್ಲ ಜಿಲ್ಲೆಗಳ ಕ್ರೋಢೀಕರಣ ಅನುಸಾರ ಇಲ್ಲಿ ಇಷ್ಟು ಅಂಕ ಪಡೆದವರು ಕಳೆದ ವರ್ಷ ಆಯ್ಕೆಯಾಗಿದ್ದರು. ಈ 2026-27ಕ್ಕೆ ನಾನು ನೀಡಿದಂಥ ಡಾಟಾ ಪ್ರಕಾರ ಇಲ್ಲಿ ಇಷ್ಟರವರೆಗೂ ಆಯ್ಕೆಯಾಗುವ ಚಾನ್ಸಸ್ ಇರುತ್ತದೆ. ಇಷ್ಟು ಅಂಕಗಳಿಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನಿಲ್ಲಬಹುದು ಫಸ್ಟ್ ರೌಂಡ್ ಸೆಲೆಕ್ಷನ್ಗೆ ಅಂತ ತಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.